ಈಗ ನೋಡಿರಿ ಮೂಲಂಗಿ ಸೋಸ್ಕೋಬೇಕ್ರಿ. ಎಳಿವದಾವ್ರಿ ಫ್ರೆಶ್ ಇರುವ ನಮ್ಮ ಹಿತ್ತಲ್ದನೂ ತೊಗೊಂಬಂದಿವ್ರಿ. ನಮ್ಮ ಫ್ರೆಂಡ್ ಹಿತ್ತಲ್ದನೂ ನೋಡಿರಿ ಈ ರೀತಿ ಸೋಸ್ಕೊಂಬನೀಗ ಎಣ್ಣೆ ಹಚ್ಚಿ ಹಿಂಗೆ ಹುರ್ಕೋಬೇಕ್ರಿ ಚೌಳಿಕಾಯಿ ಈಗೆಲ್ಲ ಹುರಿದಿದ್ದಾಗೈತೆ ನೋಡಿರಿ. ಅದ ಕಣಾಗ ಪಲ್ಯ ಮಾಡತ್ತೀನಿ ರೀ. ಅದೊಂದಿಟ್ಟು ಕಪ್ ಆಗೈತೆ ರೀ, ನಡಿತೈತೆ ರೀ. ಒಂದು ಚಮಚೆ ಜೀರಿಗೆ ಹಾಕಿನೂ, ಒಂದು ಚಮಚೆ ಸಾಸ್ಮೆ ಹಾಕಿನಿ ರೀ, ಹೆಚ್ಚಿರೋ ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಕೊಂಡು ಒಗ್ಗರ್ಣೆ ಕುಟ್ಕೋಬೇಕ್ರಿ. ಹಿಂಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರಿ ಮಟ್ಟ ತಿರ್ಗಾಡ್ಬೇಕ್ರಿ. ಒಂದು ಸ್ವಲ್ಪ ಲೇಟ್ ಮಾಡಿ ಹುರಿತಾವಲ್ಲ ರೀ ಉಳ್ಳಾಗಡ್ಡಿ, ಅದಕ್ಕೆ ಸ್ವಲ್ಪ ಹುರಿದ ನಂತರ ಆಮೇಲೆ ಟಮಾಟಿ ಹಾಕ್ಕೋಬೇಕ್ರಿ. ನೋಡಿರಿ ಟಮಾಟಿ ಹಾಕತ್ತೇನು, ಒಂದೆರಡು ಜವಾರಿ ಟಮಾಟಿ ಹಾಕಿನು, ಕರಿಬೇವು, ಅರಿಶಿನ ಪುಡಿ. ಸಿಂಪಲ್ ಐತ್ರಿ ಇದೇನು ಪಲ್ಯ ಮಾಡೋದು. ಖಾರದ ಪುಡಿ ಹಾಕೊಂಡ್ರಿ. ಈಗ ಅದು ಸ್ವಲ್ಪ ಕೆಂಪು ನಮ್ಗೆ ಹುರ್ಕೋಬೇಕ್ರಿ. ಹಿಂಗೆ ಈಗ ಹುರಿದಿರುವ ಮೂಲಂಗಿನ ಹಾಕಿ ತಳಸ್ಕೊಳತ್ತೀನಿ ನೋಡಿರಿ. ಇದಕ್ಕೆ ಮೇನ್ ಅಂದ್ರೆ ಶೇಂಗಾ ಪುಡಿ ಹಿಂಗೆ ತರಿ ಮಾಡಿ ಹಾಕ್ಕೋಬೇಕ್ರಿ, ಅಂದ್ರನ ಟೇಸ್ಟ್ ಆಗೋದ್ರಿ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಉದ್ರ ಸಾತನು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ, ಭಾಳ ಹಾಕ್ಕೋಬಾರ್ದ್ರಿ. ಒಂದು ಸ್ವಲ್ಪ ಹೆಸರು ಇದ್ರೂ ರುಚಿ ಆಕೈತ್ರಿ ಅದು. ಈಗ ನೋಡಿರಿ ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ಇಷ್ಟ ಆಕೈತಿ. ನಾ ಮಾಡಿದ್ದು ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.